ಸಂಸ್ಕೃತ ಕಕ್ಷಾಂ ಪುನಃ ಸ್ವಾಗತಂ. ಇವತ್ತು ವಿವೇಕೋದಯ ಪಾಠದ ಮುಂದಿನ ಭಾಗವನ್ನು ವಿವರಿಸುತ್ತೇನೆ. ರಾಜ ಚ ತದರ್ಥಂ ಜ್ಞಾತ್ವಾ ಶಯ್ಯಾತಃ ಭೂಮೌ ಪಪಾತ. ರಾಜನು ಆ ಶ್ಲೋಕವನ್ನು ಅಂದರೆ ಭೋಜನು ಬರೆದಿರುವಂತಹ ಭೋಜನು ಆ ಎಲೆಯ ಮೇಲೆ ಬರೆದಿರುವಂತಹ ಪತ್ರವನ್ನು ಓದಿ ಅದರ ಅರ್ಥವನ್ನು ತಿಳಿದು ಶಯ್ಯಾತಃ ಭೂಮೌ ಪಪಾತ, ಹಾಸಿಗೆಯಿಂದ ನೆಲಕ್ಕೆ ಬಿದ್ದನು. ಪಪಾತ ಲಿಟ್ ಪ್ರಥಮ ಏಕವಚನ. ತತಶ್ಚ ದೇವೀ ಕರಕಮಲ ಚಾಲಿತ ಚೇಲಾಂಚಲಾನಿಲೇನ ಸಂಸಜ್ಞೋ ಭೂತ್ವ ದ್ವಾರಪಾಲಾನ್ ಆಹೂಯ ಪಂಡಿತಾನ್ ಆನಯತ ಇತಿ ಆಹ. ಅನಂತರ ದೇವಿ ಕರಕಮಲ ಚಾಲಿತ ಅಂದರೆ ರಾಜನ ಪತ್ನಿ ರಾಣಿ ಮಹಾರಾಣಿಯ ಕೈಯಿಂದ ಬೀಸಲ್ಪಟ್ಟಂತಹ ತಂಪಾದ ಗಾಳಿಯಿಂದ ಅನಿಲ ಚೇಲಾಂಚಲ ಅನಿಲೇನ ಅಂದರೆ ತಂಪಾದ ಗಾಳಿಯಿಂದ ಸಂಸಜ್ಞೋ ಭೂತ್ವ ಎಚ್ಚರಗೊಂಡು, ಅಂದರೆ ಅವನು ಎಚ್ಚರ ತಪ್ಪಿ ಬೀಳ್ತಾನೆ, ಹಾಸಿಗೆಯಿಂದ ಕೆಳಕ್ಕೆ ಮೂರ್ಛೆ ಹೋಗ್ತಾನೆ. ಆಮೇಲೆ ಮಹಾರಾಣಿ ಗಾಳಿ ಬೀಸಿದಾಗ ಎಚ್ಚರವಾಗಿ ದ್ವಾರಪಾಲಾನ್ ಆಹೂಯ ದ್ವಾರಪಾಲಕರನ್ನು ಕರೆದು ಪಂಡಿತಾನ್ ಆನಯತ ಇತಿ ಆಹ, ಪಂಡಿತರನ್ನು ಕರೆದುಕೊಂಡು ಬನ್ನಿ ಅಂತ ಅವರಿಗೆ ಸೂಚನೆಯನ್ನು ಕೊಡ್ತಾನೆ, ಆದೇಶ ಕೊಡ್ತಾನೆ. ಇತಿ ಆಹ ಎಂದು ಹೇಳಿದನು. ಇತಿ ಪ್ಲಸ್ ಆಹ ಎಣ್ಸಂಧಿ. ತತಃ ಸ್ವಾಜ್ಞೆಯ ಸಮಾಗತಾನ್ ಪಂಡಿತಾನ್ ನತ್ವ ಮಯಾ ಪುತ್ರೋ ಹತಃ ತಸ್ಯ ಪ್ರಾಯಶ್ಚಿತ್ತಂ ವದಧ್ವಂ. ಅನಂತರ ಸ್ವ ಆಜ್ಞೆಯ ಸವರ್ಣದೀರ್ಘ ಸಂಧಿ, ತನ್ನ ಆಜ್ಞೆಯಿಂದ ಸಮಾಗತಾನ್ ಬಂದಿರುವಂತಹ ಪಂಡಿತರನ್ನು ನಮಸ್ಕರಿಸಿ, ನತ್ವ ತ್ವಾಪ್ರತ್ಯಯ, ಮಯಾ ಪುತ್ರ ಹತಃ ನನ್ನಿಂದ ಪುತ್ರನು ಕೊಲ್ಲಲ್ಪಟ್ಟಿದ್ದಾನೆ, ಅಂದರೆ ಭೋಜ ನಿಜವಾಗಲೂ ಸತ್ತೋಗಿದ್ದಾನೆ, ಅವನನ್ನು ಸಾಯಿಸಿದ್ದಾನೆ ವತ್ಸರಾಜ ಅಂತ ಇವನು ತಿಳ್ಕೊಂಡಿರ್ತಾನೆ. ತಸ್ಯ ಪ್ರಾಯಶ್ಚಿತ್ತಂ ವದಧ್ವಂ, ಅದಕ್ಕೆ ಪ್ರಾಯಶ್ಚಿತ್ತವನ್ನು ತಾವೆಲ್ಲ ಹೇಳಬೇಕು ಅಂತ ಅವನು ಆ ಪಂಡಿತರನ್ನು ಕೇಳ್ಕೊಳ್ತಾನೆ. ಇತಿ ವದಂತಂ ಎಂದು ಹೇಳುತ್ತಿರುವ ತೇ ತಂ ಊಚುಹು, ಈ ರೀತಿ ಹೇಳಿದಾಗ ಅವರು ಆ ಪಂಡಿತರು ಅವನನ್ನು ರಾಜನನ್ನು ಕುರಿತು ಹೇಳ್ತಾರೆ. ರಾಜನ್ ಸಹಸಾ ವನ್ನಿಮಾವಿಶ ಇತಿ, ಕೂಡಲೇ ನೀನು ಅಗ್ನಿ ಪ್ರವೇಶ ಮಾಡು ಅಂತ ಸೂಚನೆ ಕೊಡ್ತಾರೆ. ತತಃ ಸಮೇತ್ಯ ಬುದ್ಧಿಸಾಗರ ಪ್ರಾಹ ಯಥಾ ತ್ವಂ ರಾಜಾಧಮಃ ತಥೈವ ಅಮಾತ್ಯಾಧಮೋ ವತ್ಸರಾಜ. ಅನಂತರ ಬುದ್ಧಿಸಾಗರ ಹೇಳ್ತಾನೆ, ಯಥಾ ಹೇಗೆ, ತ್ವಂ ರಾಜಾಧಮಃ ನೀನು ರಾಜರಲ್ಲಿ ಅಧಮನೋ, ಅಂದರೆ ಎಲ್ಲ ರಾಜರ ಮಧ್ಯೆ ನೀನು ಹೇಗೆ ಅಧಮನೋ ನೀಚನೋ, ತಥೈವ ಹಾಗೆಯೇ, ತಥಾ ಪ್ಲಸ್ ಏವ ವೃದ್ಧಿ ಸಂಧಿ, ಅಮಾತ್ಯಾಧಮೋ ವತ್ಸರಾಜ ವತ್ಸರಾಜನು ಈ ಭೋಜನನ್ನು ಸಾಯಿಸಿದನಲ್ವ, ಅದಕ್ಕೋಸ್ಕರ ಅವನು ಮಂತ್ರಿಗಳಲ್ಲಿ ಅಧಮ ಯಾರು ಅಂದರೆ ವತ್ಸರಾಜ. ರಾಜರಲ್ಲಿ ಅಧಮ ಮುಂಜನಾದರೆ ಮಂತ್ರಿಗಳಲ್ಲಿ ಅಧಮ ವತ್ಸರಾಜ ಅನ್ನೋ ವಿಷಯವನ್ನು ಬುದ್ಧಿಸಾಗರ ಹೇಳ್ತಾನೆ. ಇಬ್ಬರು ಸೇರಿಕೊಂಡು ಆ ಭೋಜಕುಮಾರನ ಒಳ್ಳೆ ಬಾಲಕನನ್ನು ಸಾಯಿಸಿದ್ದಾರೆ ಅಂತ. ರಾಜ್ಞಿ ಧರ್ಮಿಣಿ ಧರ್ಮಿಷ್ಠಾ ಪಾಪೇ ಪಾಪ ಪರಾ ಸದಾ ರಾಜಾನಾಮನುವರ್ತಂತೆ ಯಥಾ ರಾಜ ತಥಾ ಪ್ರಜಾ. ಇದು ಪ್ರಸಿದ್ಧವಾದಂತಹ ಲೋಕೋಕ್ತಿ. ಯಥಾ ರಾಜ ತಥಾ ಪ್ರಜಾ, ಯಥಾ ಮಾತಾ ತಥಾ ಪುತ್ರಿ, ಇವೆಲ್ಲ ಪ್ರಸಿದ್ಧವಾದಂತಹ ಉಕ್ತಿಗಳು. ರಾಜನಲ್ಲಿ ಧರ್ಮಿಣಿ ಧರ್ಮಿಷ್ಠಾ ಅಂದರೆ ರಾಜನು ಧರ್ಮವಂತನಾದರೆ ಧರ್ಮಿಷ್ಠಾ ಪ್ರಜೆಗಳು ಸಹ ಧರ್ಮದಂತೆ ನಡ್ಕೊಳ್ತಾರೆ, ಧರ್ಮಿಷ್ಠರಾಗ್ತಾರೆ. ಪಾಪೇ ರಾಜನು ಪಾಪೇ ಪಾಪಪರಾಹ ಅಂದರೆ ರಾಜನು ಪಾಪವನ್ನು ಮಾಡಿದರೆ ಪ್ರಜೆಗಳೂ ಸಹ ಪಾಪಪರರಾಗ್ತಾರೆ, ಅವರು ಪಾಪ ಕಾರ್ಯಗಳನ್ನು ಕೆಟ್ಟ ಕಾರ್ಯಗಳನ್ನು ಮಾಡ್ತಾರೆ. ಆದ್ದರಿಂದ ರಾಜನಾದವನು ಚೆನ್ನಾಗಿ ನಡ್ಕೊಳ್ಬೇಕು, ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಬೇಕು ಅಂತ. ರಾಜಾನಾಂ ಅನುವರ್ತಂತೆ ರಾಜನನ್ನು ಅನುಸರಿಸುತ್ತಾರೆ ಪ್ರಜೆಗಳು, ಹಾಗಾಗಿ ಹೇಗೆ ರಾಜನಿರ್ತಾನೋ ಹಾಗೆ ಪ್ರಜೆಗಳು ಇರ್ತಾರೆ ಅಂತ ಈ ಶ್ಲೋಕ. ಇದನ್ನು ಹೇಳ್ತಾನೆ ಆ ಬುದ್ಧಿಸಾಗರ, ಅವನಿಗೆ ಬುದ್ಧಿವಾದವನ್ನು ಹೇಳ್ತಾನೆ. ರಾಜನು ಧರ್ಮಿಷ್ಠನಾದರೆ ಪ್ರಜೆಗಳು ಧರ್ಮಿಷ್ಠರಾಗ್ತಾರೆ, ರಾಜನೇ ಪಾಪ ಕಾರ್ಯಗಳನ್ನು ಮಾಡಿದ್ರೆ ಪ್ರಜೆಗಳು ಪಾಪ ಕಾರ್ಯಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ, ರಾಜನನ್ನು ಪ್ರಜೆಗಳು ಅನುಸರಿಸ್ತಾರೆ, ರಾಜನು ಹೇಗಿರ್ತಾನೋ ಪ್ರಜೆಗಳು ಹಾಗೇ ಇರ್ತಾರೆ ಅಂತ ಅರ್ಥ. ತಥೋ ರಾತ್ರಾವೇವ ವನ್ಯಪ್ರವೇಶನಂ ನಿಶ್ಚಿತೆ ರಾಜ್ಞಿ ಸರ್ವೇ ಸಾಮಂತಾಃ ಪೌರಾಶ್ಚ ಮಿಲಿತಾಃ ಪುತ್ರಂ ಹತ್ವಾ ಪಾಪಭಯಾತ್ ಭೀತೋ ನೃಪತಿರ್ವನ್ನಿಂ ಪ್ರವಿಶತಿ ಇತಿ ಕಿಂ ವದಂತಿಂ ಸರ್ವತ್ರ ಜನಿ. ಅನಂತರ ರಾತ್ರಾವೇವ ರಾತ್ರೌ ಪ್ಲಸ್ ಏವ ಯಾಂತಾವಾಂತಾದೇಶ ಸಂಧಿ, ರಾತ್ರಿಯಲ್ಲಿಯೇ ವನ್ಯಪ್ರವೇಶನಂ ನಿಶ್ಚಿತೆ, ಬೆಂಕಿ ವನ್ನಿ ಅಂದರೆ ಅಗ್ನಿ ಪಾವಕ ಪರ್ಯಾಯ ಪದ,
ಬೆಂಕಿಯನ್ನು ಅಗ್ನಿಯನ್ನು ಪ್ರವೇಶ ಮಾಡ್ತಾನೆ ಅಂತ ಡಿಸೈಡ್ ಆದಮೇಲೆ ರಾಜ್ಞಿ ಸರ್ವೇ ಸಾಮಂತಹ, ರಾಜನು ಅಗ್ನಿಗೆ ಆಹುತಿ ಆಗ್ತಾನೆ, ಅಗ್ನಿ ಪ್ರವೇಶ ಮಾಡ್ತಾನೆ ಅನ್ನೋ ವಿಷಯವನ್ನು ಕೇಳಿದಾಗ ಸರ್ವೇ ಸಾಮಂತಹ, ಎಲ್ಲ ಸಾಮಂತ ರಾಜರು ಅಂದರೆ ನೇಬರ್ಸ್ ಕಿಂಗ್ಸ್ ಅಥವಾ ಸಬಾರ್ಡಿನೇಟ್ ಕಿಂಗ್ಸ್ ಅಂತ ಹೇಳ್ತೀವಲ್ವ, ಅವರೆಲ್ಲ ಪೌರಾಹ ಅಂದರೆ ಸಿಟಿಜನ್ಸ್, ಅಲ್ಲಿರುವಂತಹ ಪೌರರು ಮಿಲಿತಾಹ ಎಲ್ಲರೂ ಸೇರಿದರು ಒಂದು ಕಡೆ. ಪುತ್ರಂ ಹತ್ವ ಪಾಪ ಭಯಾತ್ ಭೀತೋ ನೃಪತಿ ವನ್ನಿಂ ಪ್ರವಿಶತಿ, ಮಗನನ್ನು ಕೊಂದು ಭಯಕ್ಕೆ ಹೆದರಿ ನೃಪತಿ ರಾಜನು ನೃಪತಿ ವನ್ನಿಂ, ಇಲ್ಲಿ ವಿಸರ್ಗ ರೇಪಾದೇಶ, ರಾಜನು ವನ್ನಿಂ ಪ್ರವಿಶತಿ ಅಗ್ನಿಯನ್ನು ಪ್ರವೇಶಿಸುತ್ತಾನೆ. ಇತಿ ಕಿಂವದಂತಿ ಎಂಬ ಸಮಾಚಾರವನ್ನು, ಕಿಂವದಂತಿ ಅಂದರೆ ಸಮಾಚಾರ, ವಾರ್ತಾಹ ಅಂತ, ಸಮಾಚಾರವನ್ನು ಸರ್ವತ್ರ ಅಜನಿ ಎಲ್ಲ ಕಡೆ ಘೋಷಣೆ ಮಾಡಿದ್ರು. ಅಂದರೆ ರಾಜ ಅಗ್ನಿ ಪ್ರವೇಶ ಮಾಡ್ತಾನೆ ಅನ್ನೋ ಸುದ್ದಿ ಎಲ್ಲ ಕಡೆ ಹರಡಿತು, ಸ್ಪ್ರೆಡ್ ಆಯಿತು. ತಥೋ ರಾಜಮರಣವಾರ್ತಾಂ ಶ್ರುತ್ವ ವತ್ಸರಾಜ ಸಭಾಗೃಹಂ ಆಗತ್ಯ ಬುದ್ಧಿಸಾಗರಂ ನತ್ವ ಶನೈಃ ಪ್ರಾಹ. ಅನಂತರ ರಾಜನ ಮರಣವಾರ್ತೆಯನ್ನು ಕೇಳಿ ವತ್ಸರಾಜನು ಸಭಾಗೃಹಕ್ಕೆ ಬಂದು ಬುದ್ಧಿಸಾಗರನ್ನು ನಮಸ್ಕರಿಸಿ ಶನೈಃ ಪ್ರಾಹ ನಿಧಾನಕ್ಕೆ ಹೇಳಿದನು. ಶನೈಹಿ ಅಂದರೆ ಸ್ಲೋಲಿ ಅಂತ, ಶನೈಹಿ ಆಪೋಸಿಟ್ಟು ಉಚ್ಚೈಹಿ ಅಂತ, ಜೋರಾಗಿ ಅಂತ ಅರ್ಥ. ತಾತ ಮಯಾ ಭೋಜೋ ರಕ್ಷಿತಃ ಇತಿ, ಏನು ಹೇಳ್ತಾನೆ, ನನ್ನಿಂದ ಭೋಜನು ರಕ್ಷಿಸಲ್ಪಟ್ಟಿದ್ದಾನೆ, ಅಂದರೆ ನಾನು ಸಾಯಿಸಿಲ್ಲ, ಅವನನ್ನು ಪ್ರೊಟೆಕ್ಟ್ ಮಾಡಿದ್ದೀನಿ ಅನ್ನೋ ವಿಷಯವನ್ನು ಇವಾಗ ಇವನು ವತ್ಸರಾಜ ಹೇಳ್ತಾನೆ ರಾಜನಿಗೆ. ಬುದ್ಧಿಸಾಗರಶ್ಚ ತಸ್ಯ ಕರ್ಣೆ ಕಿಮಪಿ ಅಕಥಯತ್, ಬುದ್ಧಿಸಾಗರನೂ ಸಹ ಅವನ ಕಿವಿಯಲ್ಲಿ, ಕರ್ಣ ಅಂದರೆ ಕಿವಿ, ಕರ್ಣೆ ಅಂದರೆ ಸಪ್ತಮಿ ವಿಭಕ್ತಿ, ಕಿವಿಯಲ್ಲಿ ಕಿಮಪಿ ಅಕಥಯತ್ ಏನನ್ನೋ ಹೇಳಿದನು. ಅಕಥಯತ್ ಲಂಗ್ ಪ್ರಥಮ ಏಕ. ತತಃ ಮುಹೂರ್ತೇನ ಕೋಪಿ ಮೂರ್ತಿಮಾನ್ ಚಂದ್ರಚೂಡ ಇವ ಕಾಪಾಲಿಕಃ ಸಭಾಂ ಸಮಾಗತಃ. ಅನಂತರ ಮುಹೂರ್ತೇನ ಅದೇ ಸಮಯಕ್ಕೆ ಸರಿಯಾಗಿ ಕೋಪಿ ಒಬ್ಬ ಮೂರ್ತಿಮಾನ್ ಚಂದ್ರಚೂಡ ಇವ ಪ್ರತ್ಯಕ್ಷವನಾದ ಪರಮೇಶ್ವರನಂತೆ, ಚಂದ್ರಚೂಡ ಅಂದರೆ ಪರಮೇಶ್ವರ, ಶಂಭು ಶಂಕರ, ಚಂದ್ರನನ್ನು ತಲೆಯಲ್ಲಿ ಧರಿಸಿರುವವನು ಅಂತ. ಚಂದ್ರಚೂಡ ಇವ ಅಂದರೆ ಪ್ರತ್ಯಕ್ಷ ಪರಮೇಶ್ವರನಂತೆ ಇರುವಂತಹ ಕಾಪಾಲಿಕಃ ಸಭಾಂ ಸಮಾಗತಃ, ಕಾಪಾಲಿಕ ಅಂದರೆ ಶಿವನ ಭಕ್ತ, ಸಭೆಗೆ ಬಂದನು. ಅಮಾತ್ಯ ಬುದ್ಧಿಸಾಗರ ತಂ ವೀಕ್ಷ್ಯ ಪ್ರಾಹ, ಮಂತ್ರಿಯಾದಂತಹ ಬುದ್ಧಿಸಾಗರನು ಅವನನ್ನು, ಆ ಪುರುಷನನ್ನು ನೋಡಿ, ಅಂದರೆ ಶಿವನಂತೆ ಇರುವಂತಹ ಅವನನ್ನು ನೋಡಿ ಹೇಳಿದನು. ಯೋಗೀಂದ್ರ ಕುತಸ್ ಆಗಮ್ಯತೆ, ಯೋಗಿಗಳೇ ತಾವು ಎಲ್ಲಿಂದ ಬಂದ್ರಿ ಅಂತ. ಕುತಃ ಆಗಮ್ಯತೆ ಅಂದರೆ ಎಲ್ಲಿಂದ ಬರಲ್ಪಟ್ಟಿತು ಅಂತ. ಕುತ್ರ ತೇ ನಿವೇಶಶ್ಚ ಇತಿ, ಎಲ್ಲಿ ನಿಮ್ಮ ಮನೆ ಎಲ್ಲಿದೆ, ಎಲ್ಲಿಂದ ಬಂದಿದ್ದೀರಿ ತಾವು ಅಂತ ಪ್ರಶ್ನೆ ಮಾಡ್ತಾರೆ. ಯೋಗಿ ಪ್ರಾಹ, ಆ ಶಿವನ ರೂಪದಲ್ಲಿರುವಂತಹ ಯೋಗಿಗಳು ಹೇಳ್ತಾರೆ, ದೇವ ಅಸ್ಮಾಕಂ ನೈಕೋ ದೇಶ, ನಮಗೆ ಒಂದೇ ದೇಶ ಒಂದೇ ಸ್ಥಳ ಇಲ್ಲ, ವಾಸ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇರೋದಿಲ್ಲ. ನ ಏಕೋ ದೇಶ ವೃದ್ಧಿಸಂಧಿ. ಸರ್ಪದಷ್ಟಂ ಶಸ್ತ್ರಭಿನ್ನ ಶಿರಸ್ಕಂ ರೋಗಗ್ರಸ್ತಂ ಚ ತತ್ಕ್ಷಣಾದೇವ ವಿಗತ ವ್ಯಾಧಿ ಸಂಚಯಂ ಕುರ್ಮಃ ಇತಿ. ಯಾರಿಗಾದರೂ ಸರ್ಪ ಕಡಿದಿದ್ರೆ, ಹಾವು ಕಡಿದಿದ್ರೆ, ಶಸ್ತ್ರಭಿನ್ನ ಶಿರಸ್ಕಂ ಶಸ್ತ್ರದಿಂದ ತಲೆಯನ್ನು ಕತ್ತರಿಸಿದರೆ ಯಾರಾದರೂ, ರೋಗಗ್ರಸ್ತಂ ರೋಗಗಳಿಂದ ಕೂಡಿದರೆ, ಕಾಯಿಲೆಗಳಿಂದ ಕೂಡಿದರೆ, ತತ್ಕ್ಷಣಾದೇವ ಅಂತಹ ವ್ಯಕ್ತಿಗಳನ್ನು ಆ ಕೂಡಲೇ ವಿಗತ ವ್ಯಾಧಿ ಸಂಚಯಂ ಅವರಿಗೆ ವಾಸಿ ಮಾಡ್ತೀವಿ. ಅವರಿಗೆ ಸರ್ಪ ಕಡಿದಿರ್ಬೋದು, ಬೇರೆ ಬೇರೆ ಕಾಯಿಲೆ ಬಂದಿರ್ಬೋದು, ಅಥವಾ ಶಸ್ತ್ರಾಸ್ತ್ರಗಳಿಂದ ಏಟಾಗಿದ್ದರೆ ಅಂಥವರಿಗೆ ನಾವು ಗುಣಪಡಿಸ್ತೀವಿ, ಅದನ್ನು ಅವರಿಗೆ ವಾಸಿ ಮಾಡ್ತೀವಿ, ಅಂತಹ ಸಾಮರ್ಥ್ಯ ನಮ್ಮಲ್ಲಿದೆ ಅನ್ನೋದನ್ನು ಆ ಯೋಗಿಗಳು ಹೇಳ್ತಾರೆ. ರಾಜ ಅಪಿ ಕುಡ್ಯಾಂತರ್ಹಿತ ಏವ ಶ್ರುತ ಸಕಲ ವೃತ್ತಾಂತಃ ಸಭಾಮಾಗತಃ ಕಾಪಾಲಿಕಂ ದಂಡವತ್ ಪ್ರಣಮ್ಯ ಯೋಗೀಂದ್ರ ಮಹಾಪಾಪಿನ ಮಯ ಹತಸ್ಯ ಪುತ್ರಸ್ಯ ಪ್ರಾಣದಾನೇನ ಮಾಂ ರಕ್ಷ ಇತಿ ಆಹ. ರಾಜ ಅಪಿ ಸವರ್ಣದೀರ್ಘ ಸಂಧಿ, ರಾಜ ಪ್ಲಸ್ ಅಪಿ, ರಾಜನೂ ಸಹ ಕುಡ್ಯಾಂತರ್ಹಿತ ಏವ ಅಂದರೆ ಆ ಗೋಡೆಯ ಹಿಂದ್ಗಡೆ ಇವನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ. ಶ್ರುತ ಸಕಲ ವೃತ್ತಾಂತಹ ಎಲ್ಲ ವಿಷಯವನ್ನು ಇವರು ಏನೇನು ಮಾತಾಡ್ಕೊಳ್ತಾರೆ ಎಲ್ಲವನ್ನು ಸಹ ಆ ಗೋಡೆಯ ಹಿಂದ್ಗಡೆ ಕೇಳಿಸ್ಕೊಂಡು ಸಭಾಮಾಗತ ಅನಂತರ ಸಭೆಗೆ ಬರ್ತಾನೆ. ಕಾಪಾಲಿಕಂ ದಂಡವತ್ ಪ್ರಣಮ್ಯ, ಆ ಕಾಪಾಲಿಕನನ್ನು ಅಂದರೆ ಶಿವನ ರೂಪದಲ್ಲಿರುವಂತಹ ಆ ವ್ಯಕ್ತಿಯನ್ನು ಉದ್ದಂಡ ನಮಸ್ಕಾರ ಮಾಡಿ, ಯೋಗೀಂದ್ರ
ಮಹಾಪಾಪಿಯಾದಂತಹ ಮಯ ನನ್ನಿಂದ ಹತಸ್ಯ ಸತ್ತಿರುವಂತಹ ಪುತ್ರನನ್ನು ಅಂದರೆ ಆ ಭೋಜ ನಿಜವಾಗಲೂ ಸತ್ತಿದ್ದಾನೆ ಅಂತ ತಿಳ್ಕೊಂಡು ಅವನನ್ನು ಪ್ರಾಣದಾನೇನ ಮಾಂ ರಕ್ಷ, ಅವನಿಗೆ ಪ್ರಾಣದಾನ ಮಾಡಿ ನನ್ನನ್ನು ಕಾಪಾಡು ಅಂತ ಬೇಡ್ಕೊಳ್ತಾನೆ. ಇತಿ ಆಹ ಎಣ್ಸಂದಿ. ಅಥ ಕಾಪಾಲಿಕೋಪಿ ರಾಜನ್ ಮಾ ಭೈಷೀಹಿ ಪುತ್ರಸ್ಥೇ ನ ಮರಿಷ್ಯತಿ. ಅನಂತರ ಕಾಪಾಲಿಕ ಹೇಳ್ತಾನೆ, ರಾಜನೇ ಮಾ ಭೈಷೀಹಿ ಅಂದರೆ ಹೆದರ್ಕೋಬೇಡ, ಪುತ್ರ ತೇ ನ ಮರಿಷ್ಯತಿ, ನಿನ್ನ ಪುತ್ರ ಸಾಯೋದಿಲ್ಲ, ಮತ್ತೆ ಬದುಕು ಬರುತ್ತಾನೆ, ನೀನೇನು ಹೆದರ್ಕೋಬೇಡ ಅಂತ ಧೈರ್ಯ ಹೇಳ್ತಾನೆ. ಶಿವಪ್ರಸಾದೇನ ಗೃಹಂ ಏಷ್ಯತಿ, ಶಿವನ ಅನುಗ್ರಹದಿಂದ ಅವನು ಮನೆಗೆ ವಾಪಸ್ ಬರ್ತಾನೆ. ಏಷ್ಯತಿ ಲಿಟ್ಲಕಾರ ಪ್ರಥಮ ಪುರುಷ ಏಕವಚನಂ. ಪರಂ ಶ್ಮಶಾನ ಭೂಮೌ ಬುದ್ಧಿಸಾಗರೇಣ ಸಹ ಹೋಮದ್ರವ್ಯಾಣಿ ಪ್ರೇಷಯ ಇತಿ ಅವೋಚತ್. ಆದರೆ ನೀವು ಒಂದು ಕೆಲಸ ಮಾಡಬೇಕು, ಶ್ಮಶಾನ ಭೂಮೌ ಅಂದರೆ ಚಿತಾಭೂಮಿ ಅಂದರೆ ಆ ಸ್ಮಶಾನ ಭೂಮಿಯಲ್ಲಿ ಬುದ್ಧಿಸಾಗರನ ಜೊತೆ ಹೋಮ ದ್ರವ್ಯಗಳನ್ನು ಕಳುಹಿಸಿಕೊಡು. ಇತಿ ಅವೋಚತ್, ಇತಿ ಪ್ಲಸ್ ಅವೋಚತ್ ಎಣ್ಸಂದಿ. ಪ್ರೇಷಯ ಲೋಟ್ಲಕಾರ ಮಧ್ಯಮ ಪುರುಷ ಏಕವಚನ. ತತೋ ರಾತ್ರೌ ಗೂಢರೂಪೇಣ ಭೋಜೋಪಿ ತತ್ರ ನದೀಪುಲೀನೇ ನೀತಃ. ಅನಂತರ ರಾತ್ರಿಯಲ್ಲಿ ಗೂಢರೂಪೇಣ ಅಂದರೆ ರಹಸ್ಯವಾಗಿ ಭೋಜನೂ ಸಹ ಅಲ್ಲಿಗೆ ನದೀಪುಲಿನೇ ನೀತಃ, ನದಿಯ ಪುಲಿನ ಅಂದರೆ ಮರಳು ನದಿಯ ದಡಕ್ಕೆ ಕರೆದುಕೊಂಡು ಹೋಗ್ತಾರೆ ಅವನನ್ನು. ಭೋಜನನ್ನು ಸೀಕ್ರೆಟಾಗಿ ಕರ್ಕೊಂಡು ಹೋಗ್ತಾರೆ ರಹಸ್ಯವಾಗಿ, ಯಾರಿಗೂ ಕಾಣದಂತೆ. ಯೋಗಿನ ಭೋಜ ಜೀವಿತ ಇತಿ ಪ್ರಥಾ ಚ ಸಮಭೂತ್. ಯೋಗಿಗಳಿಂದ ಭೋಜನು ರಕ್ಷಿಸಲ್ಪಟ್ಟ, ಪುನಃ ಜೀವ ಬಂತು ಅವನಿಗೆ, ಜೀವಿಸಿದ ಅಂತ ಎಲ್ಲ ಕಡೆ ಪ್ರಥಾ ಚ ಸಮಭೂತ್, ಎಲ್ಲ ಕಡೆ ಪ್ರಸಿದ್ಧಿಯಾಯಿತು ಈ ನ್ಯೂಸು. ಅಂದರೆ ಯೋಗಿಗಳು ಶಿವನ ರೂಪದಲ್ಲಿ ಬಂದಂತಹ ಯೋಗಿಗಳಿಂದಲೇ ಆ ಭೋಜ ಪುನಃ ಜೀವವನ್ನು ಪಡೆದ ಅಂತ ಎಲ್ಲ ಕಡೆ ಆ ಸುದ್ದಿಯನ್ನು ಪ್ರಸಾರ ಮಾಡಿದ್ರು. ತತಃ ಗಜೇಂದ್ರಾರೂಢೋ ಭೋಜ ರಾಜಭವನಂ ಅಗಾತ್. ಅನಂತರ ಗಜೇಂದ್ರಾರೂಢ ಆನೆಯ ಮೇಲೆ ಐರಾವತದ ಮೇಲೆ ಕುಳಿತಂತಹ ಭೋಜನು ರಾಜಭವನಂ ಅಗಾತ್, ರಾಜಭವನಕ್ಕೆ ಬಂದ, ಅರಮನೆಗೆ ಬಂದ. ತತಃ ಸಂತುಷ್ಟೋ ರಾಜ ನಿಜ ಸಿಂಹಾಸನೆ ತಂ ನಿವೇಶ್ಯ ತಸ್ಮೈ ರಾಜ್ಯಂ ದದೌ. ಅನಂತರ ಸಂತೋಷಗೊಂಡಂತಹ ರಾಜನು ನಿಜ ಸಿಂಹಾಸನೆ ಅಂದರೆ ತನ್ನ ಸಿಂಹಾಸನದಲ್ಲಿ ತಂ ನಿವೇಶ್ಯ ಅವನನ್ನು ಕೂರಿಸಿ, ಭೋಜನನ್ನು ಸಿಂಹಾಸನದ ಮೇಲೆ ಕೂರಿಸಿ, ತಸ್ಮೈ ರಾಜ್ಯಂ ದದೌ ಅವನಿಗೆ ರಾಜ್ಯವನ್ನು ಕೊಟ್ಟನು ಅಂದರೆ ಅಧಿಕಾರವನ್ನು ಅವನಿಗೆ ವಹಿಸಿಕೊಡ್ತಾನೆ. ತಥೋ ಭೋಜಭೂಪಾಲ ದೇವಪ್ರಸಾದಾತ್ ರಾಜ್ಯಂ ಪಾಲಯಾಮಾಸ. ಅನಂತರ ಭೂಪಾಲ ಅಂದರೆ ನೃಪ ರಾಜ, ಭೋಜ ರಾಜನು ದೇವಪ್ರಸಾದಾತ್ ದೇವರ ಅನುಗ್ರಹದಿಂದ ರಾಜ್ಯಂ ಪಾಲಯಾಮಾಸ ರಾಜ್ಯವನ್ನು ಪಾಲಿಸಿದನು. ಪಾಲಯಾಮಾಸ ಲಿಟ್ ಪ್ರಥಮ ಏಕ. ಇಲ್ಲಿಗೆ ಈ ವಿವೇಕೋದಯ ಕತೆ ಮುಕ್ತಾಯ ಆಗುತ್ತೆ. ಇವಾಗ ಅಭ್ಯಾಸವನ್ನು ನೋಡೋಣ. ಮೊದಲಿಗೆ ಕಾವ್ಯ ಪರಿಚಯ ಚಿಕ್ಕದಾಗಿದೆ. ಬಲ್ಲಾಳ ಸೇನ ಕವಿ. ಕಾಲಃ ಷೋಡಶ ಶತಕಂ 16ನೇ ಶತಮಾನ. ದೇಶ ಧಾರಾನಗರಂ, ದೇಶ ಅಂದರೆ ಸ್ಥಳಂ, ಧಾರಾನಗರಂ. ಕೃತಿ ಭೋಜ ಪ್ರಬಂಧ, ಭೋಜ ಪ್ರಬಂಧ ಅನ್ನೋದನ್ನು ಬರೆದಿದ್ದಾರೆ ಬಲ್ಲಾಳ ಸೇನ. ಭೋಜಸ್ಯ ಪಿತಾ ಕಃ, ಭೋಜನ ತಂದೆ ಯಾರು ಅಂತ ಅರ್ಥ. ಸಿಂಧುಲ ಸಂಜ್ಞ ಅಂತ ಬರಿಬೇಕು ನೋಡಿ, ಸಿಂಧುಲ ಸಂಜ್ಞ ಅಂತ ಇದೆಯಲ್ವಾ, ಇದು ಭೋಜನ ತಂದೆ ಸಿಂಧುಲ ಸಂಜ್ಞ. ಭೋಜಸ್ಯ ಪಿತಾ ಸಿಂಧುಲ ಸಂಜ್ಞ. ಕಾಪಾಲಿಕಃ ಕಥಂ ಆಸೀತ್, ಕಾಪಾಲಿಕ ಹೇಗೆ ಇದ್ದ ಅಂದ್ರೆ ಶಿವನ ರೂಪವನ್ನು ಧರಿಸಿ ಬರ್ತಾರಲ್ವ ನೋಡಿ. ಮೂರ್ತಿಮಾನ್ ಚಂದ್ರಚೂಡ ಇವ ಆಸೀತ್ ಅಂತ ಬರಿಬೇಕು. ಮೂರ್ತಿಮಾನ್ ಚಂದ್ರಚೂಡ ಇವ ಆಸೀತ್. ಭೋಜ ಕುತ್ರ ಹಂತವ್ಯ, ಭೋಜ ಭುವನೇಶ್ವರಿ ವಿಪಿನೇ ಹಂತವ್ಯ. ನೋಡಿ ಇಲ್ಲಿದೆ, ಭುವನೇಶ್ವರಿ ವಿಪಿನೇ ಹಂತವ್ಯ ಅಂತ ಬರಿಬೇಕು. ಭೋಜನು ಭುವನೇಶ್ವರಿ ಬೆಟ್ಟದಲ್ಲಿ ಕೊಲ್ಲಲ್ಪಡಬೇಕು ಅಂತ. ವತ್ಸರಾಜ ಕದಾ ಭೋಜಕುಮಾರಂ ಗುರುಕುಲಾದ್ ಅನಾಯಯತ್. ವತ್ಸರಾಜನು ಯಾವಾಗ ಭೋಜಕುಮಾರನ್ನ ಗುರುಕುಲದಿಂದ ಕರೆದುಕೊಂಡು ಬಂದ. ಲಂಬಮಾನೆ ದಿವಾಕರೇ ಅಂತ ಬರಿಬೇಕು. ನೆನಪಿಲ್ಲ ಅಂದರೆ ಸಾಯಂಕಾಲೆ ಅಂತ ಬರೀಬೋದು. ಸಾಯಂಕಾಲೆ ಅಥವಾ ಲಂಬಮಾನೆ ದಿವಾಕರೇ ವತ್ಸರಾಜ ಭೋಜಕುಮಾರಂ ಗುರುಕುಲಾದ್ ಅನಾಯಯತ್. ತದುತ್ಸಂಗೆ ಡ್ಯಾಶ್ ಮುಮೋಚ, ತದುತ್ಸಂಗೆ ಆತ್ಮಜಂ ಭೋಜಂ ಮುಮೋಚ ಅಂತ ಬರಿಬೇಕು. ಆತ್ಮಜಂ ಭೋಜಂ. ವತ್ಸರಾಜಸ್ಯ ಆಕಾರಣಾಯ ಡ್ಯಾಶ್ ಪ್ರಾಹಿಣೋತ್ ಸ್ವಮಂಗರಕ್ಷಕಂ, ಸ್ವಮಂಗರಕ್ಷಕಂ
ನೋಡಿ ಇಲ್ಲಿದೆ, ಸ್ವಮಂಗರಕ್ಷಕಂ ಪ್ರಾಹಿಣೋತ್, ವತ್ಸರಾಜನ್ನು ಕರೆಯುವುದಕ್ಕಾಗಿ ತನ್ನ ಅಂಗರಕ್ಷಕನನ್ನು ಕಳಿಸ್ಕೊಟ್ಟ. ಭೋಜಭೂಪಾಲ ಡ್ಯಾಶ್ ರಾಜ್ಯಂ ಪಾಲಯಮಾಸ, ಭೋಜಭೂಪಾಲ ನೋಡಿ ಲಾಸ್ಟಲ್ಲಿದೆ, ದೇವಪ್ರಸಾದಾತ್ ರಾಜ್ಯಂ ಪಾಲಯಾಮಾಸ, ದೇವಪ್ರಸಾದಾತ್ ಅಂತ ಫಿಲಪ್ ಮಾಡಬೇಕು. ಸಮಾನಾರ್ಥಕ ಪದಂ ವಿಪಿನಂ ಅಂತ ಇದೆ. ಸಮಾನಾರ್ಥಕ ಪದಂ ಲಿಖತ ವಿಪಿನಂ, ವಿಪಿನಂ ಅಂದರೆ ಅರಣ್ಯಂ ವನಂ ಅಂತ ಬರಿಬೇಕು. ನೆಕ್ಸ್ಟು ದಶಾಸ್ಯ ರಾವಣ ದಶಕಂಠ. ನೆಕ್ಸ್ಟು ದಿವಾಕರ ಸೂರ್ಯ ಆದಿತ್ಯ ರವಿ, 3 ಬರಿಬೋದು. ನೆಕ್ಸ್ಟ್ ಕ್ಷಿತಿಪಾಲ ಭೂಪಾಲ ರಾಜ ನೃಪ ನರಪತಿ, ಇನ್ನು ಬರಿಬೋದು. ನೆಕ್ಸ್ಟು ಅನ್ಯಲಿಂಗ ಪದಂ ಜೆಂಡರ್ ಚೇಂಜ್ ಮಾಡಬೇಕು. ರಾಜ ಅಂತ ಇದೆಯಲ್ವಾ, ರಾಜ್ಞಿ ಅಂತ ಬರಿಬೇಕು. ಯೋಗಿ ಅಂತ ಇದೆ, ಯೋಗಿನಿ ಅಂತ ಬರಿಬೇಕು. ಪುತ್ರ ಅಂತ ಇದೆ, ಪುತ್ರಿ. ಬಾಲ ಅಂತ ಇದ್ದರೆ ಬಾಲ ಅಂತ ಬರಿಬೇಕು. ನೆಕ್ಸ್ಟ್ ಮೇನ್ ಲಿಂಗ ವಿಭಕ್ತಿ ವಚನಾನಿ ಲಿಖತ. ಉದ್ಯಮೆ ಪುಲ್ಲಿಂಗ ಸಪ್ತಮಿ ವಿಭಕ್ತಿ ಏಕವಚನಂ. ಹಾನಿ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನಂ. ತವ ಪುಲ್ಲಿಂಗ ನಪುಂಸ ತವ ತ್ರಿಲಿಂಗ ಷಷ್ಠಿ ವಿಭಕ್ತಿ ಏಕವಚನ. ರಾಜನ್ ಪುಲ್ಲಿಂಗ ಸಂಬೋಧನಾ ವಿಭಕ್ತಿ ಏಕವಚನ, ಇದು ರಾಜನ್. ನೆಕ್ಸ್ಟ್ ಲಘೂತ್ತರಂ ಲಿಖತ. ಭೋಜಸ್ಯ ಜನ್ಮಪತ್ರಿಕಾಂ ದೃಷ್ಟ್ವಾ ದೈವಜ್ಞ ಕಿಂ ಆಹ. ಭೋಜನ ಜನ್ಮಪತ್ರಿಕೆಯನ್ನು ನೋಡಿ ದೈವಜ್ಞರು ಏನು ಹೇಳಿದರು, ಬ್ರಾಹ್ಮಣರು ಏನು ಹೇಳಿದರು ಅಂದರೆ ಇದನ್ನು ಬರಿಬೇಕು. ಪಂಚಾಶತ್ ವರ್ಷಾಣಿ, ಈ ಶ್ಲೋಕ ತಾತ್ಪರ್ಯ ಇದೆಯಲ್ವಾ, ಇದರ ಫಸ್ಟನ್ನು ಬರಿಬೇಕು. ಹೇಗೆ ಬರೆಯೋದು ಅಂದರೆ ಭೋಜಸ್ಯ ಜನ್ಮಪತ್ರಿಕಾಂ ದೃಷ್ಟ್ವಾ ದೈವಜ್ಞ ಏವಂ ಆಹ ಅಂತ ಬರೆದು ಆ ಶ್ಲೋಕ ತಾತ್ಪರ್ಯ ಬರಿಬೇಕು. ಬುದ್ಧಿಸಾಗರ ಮುಂಜಂ ಕಿಂ ಪ್ರಾಹ. ಬುದ್ಧಿಸಾಗರನು ಮುಂಜನಿಗೆ ಏನನ್ನು ಹೇಳಿದನು ನೋಡಿ, ಇದಿದೆ ಬುದ್ಧಿಸಾಗರಂ ಪ್ರಾಹ. ಇಲ್ಲಿಂದ ಯಥಾ ತ್ವಂ ರಾಜಾದಮಃ ತಥೈವ ಅಮಾತ್ಯಾದಮೋ ವತ್ಸರಾಜ ಅಂತ ಬರೆದು ಈ ಶ್ಲೋಕ ಬರಿಬೇಕು. ಇಲ್ಲ ಶ್ಲೋಕ ಸಮರಿ ಬರಿಬೇಕು, ಇದು ತಾತ್ಪರ್ಯ ನೋಡಿ. ಇದು ರಾಜ, ಇದು 3rd ಶ್ಲೋಕ ಇದೆಯಲ್ವಾ, ಇದರ ತಾತ್ಪರ್ಯವನ್ನು ಬರೀಬೇಕು, ಅನ್ವಯಾರ್ಥವನ್ನು ಲಘೂತ್ತರಕ್ಕೆ. ಯಥಾ ನಿರ್ದೇಶಂ ಸಹಸಾ ವನ್ನಿಂ ಆವಿಶ. ಕಹ ಪಾಠ ವಿವೇಕೋದಯ ಇತಿ ಪಾಠ. ಕೇ ಊಚುಹು ಅಂದರೆ ಪಂಡಿತಾ ಊಚುಹು ಅಥವಾ ದೈವಜ್ಞಾ ಊಚುಹು. ಕಂ ಊಚುಹು ಅಂದರೆ ಮುಂಜಂ ಊಚುಹು, ಮುಂಜಂ ಪ್ರತಿ ಊಚುಹು ಅಂತ ಬರೀಬೇಕು. ಮಯಾ ಭೋಜೋ ರಕ್ಷಿತಃ. ಕಹ ಪಾಠ ವಿವೇಕೋದಯ ಇತಿ ಪಾಠ. ಕಹ ವದತಿ ವತ್ಸರಾಜ ವದತಿ. ಕಂ ವದತಿ ಬುದ್ಧಿಸಾಗರಂ ವದತಿ ಅಂತ. ಓಕೆ. ನೆಕ್ಸ್ಟ್ ದಶಭಿಃ ವಾಕ್ಯೈಃ ಉತ್ತರಂ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ. ಕಿಮರ್ಥಂ ಮುಂಜಃ ಭೋಜಂ ಮಾರಯಿತುಂ ಪ್ರಯತತೆ. ಯಾಕೆ ಮುಂಜನು ಭೋಜನನ್ನು ಸಾಯಿಸಲು ಪ್ರಯತ್ನಿಸುತ್ತಾನೆ ಅಂತ. ವತ್ಸರಾಜ ಭೋಜಂ ಕಥಂ ರಕ್ಷತಿ. ವತ್ಸರಾಜನು ಭೋಜನನ್ನು ಹೇಗೆ ರಕ್ಷಿಸುತ್ತಾನೆ ಅಂತ. ಇದೆರಡನ್ನೂ ಸಹ ಈ ಪಾಠದಲ್ಲಿ ನಾನು ಹೇಳಿದ್ನಲ್ವಾ, ಅದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ಈ ದಶವಾಕ್ಯವನ್ನು ಸುಲಭವಾಗಿ ಬರೀಬೋದು ಕಥೆ ರೂಪದಲ್ಲಿ ಇರೋದರಿಂದ. ಇಲ್ಲಿಗೆ ಈ ಪಾಠ ಮುಕ್ತಾಯಗೊಂಡಿದೆ. ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇರುವವರು ಆಗಿ ನನ್ನನ್ನು ಉತ್ತೇಜಿಸಿ, ಹಾಗೂ ಎಲ್ಲ ಪಾಠಗಳನ್ನು ತಾವು ದಯಮಾಡಿ ನೋಡಿ ಹೆಚ್ಚು ಅಂಕಗಳನ್ನು ಗಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.